ಅದಕ್ಕಿಂತ ಮುಂಚೆ ಒಂದು ಡ್ರೀಮ್ ಇತ್ತಲ್ವಾ ಲೈಫಲ್ಲಿ, ಏನೋ ಸಾಧಿಸಬೇಕು, ಏನೋ ಮಾಡಬೇಕು ಅಂತ. ಆ ಡ್ರೀಮ್ ಎಲ್ಲಿಗೆ ಹೋಯ್ತು? ಇವರೆಲ್ಲೋ ಮಧ್ಯದಲ್ಲಿ ಬಂದ್ರು ನಿಮ್ಮ ಲೈಫಲ್ಲಿ, ಶಾನೋ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬಂದ್ರು, ಈ ಡ್ರೀಮನ್ನು ಮರ್ತಿದ್ರಿ. ಬರೀ ಬಿಟ್ಟು ಹೋಗಿರೋರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ಕೊಂಡು, ಬರೀ ನೆಗೆಟಿವ್ ಯೋಚನೆ ಮಾಡ್ಕೊಂಡಿದ್ರೆ ಲೈಫಲ್ಲಿ ಪಾಸಿಟಿವ್ ಬರೋದು ಎಲ್ಲಿಂದ ಸಾಧ್ಯ ನಿಮ್ಗೆ? ಈ 24 ಗಂಟೆ ಒಳಗಡೆ ನಾವ್ ಏನ್ ಮಾಡ್ತಾ ಇದೀವಿ? ಬದುಕಿರೋದು ಎಷ್ಟು ವರ್ಷ ನಾವು? ಸಮಯನ ಹೆಂಗೆ ಕಳೀತಾ ಇದೀವಿ ನಾವು? 3 ವರ್ಷ ಪ್ರೀತಿ ಮಾಡಿದ್ದೀನಿ, 4 ವರ್ಷ ಪ್ರೀತಿ ಮಾಡಿದ್ದೀನಿ, ನಂಗೆ ಹಂಗೆ ಮೋಸ ಮಾಡಿಬಿಟ್ರು, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಯಿಂದ. 6 ತಿಂಗಳದ ಪ್ರೀತಿ ನಂದು, 3 ತಿಂಗಳದ ಪ್ರೀತಿ ನಂದು ಅಂತ ಕಣ್ಣೀರ್ ಹಾಕ್ತಿರೋರು ಡೈಲಿ ನಂಗೆ ಕಾಲ್ ಮಾಡ್ತಾರೆ ಕೌನ್ಸಿಲಿಂಗ್ ಅಲ್ಲಿ. ಮರೆಯಕ್ ಆಗ್ತಿಲ್ಲ ಸರ್ ನನ್ನ ಕೈಯಿಂದ, ಅದನ್ನ ಅಕ್ಸೆಪ್ಟೆನ್ಸಿ ಮಾಡ್ಕೊಳಕ್ ಆಗ್ತಿಲ್ಲ ಅಂತ ಎಷ್ಟೋ ಜನ ಒದ್ದಾಡ್ತಿರ್ತಾರೆ. ನೀವು ನೋಡ್ತಾ ಇರೋರು ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು 4 ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ನಿಮಗೂ ಕೂಡ ಬ್ರೇಕಪ್ ಆಗಿ ಒದ್ದಾಡ್ತಿದ್ದೀರಾ, ನನ್ನ ಕೈಲಿ ಆಗ್ತಿಲ್ಲ ಇದು ಅಂತ ಅನಿಸ್ತಾ ಇದ್ರೆ ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ನೀವು ಎಲ್ಲೋ ಒಂದ್ ಕಡೆಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಅನ್ನೋದಕ್ಕಿಂತ ಒಂದು ಪ್ರಾಕ್ಟಿಕಲ್ ಫೀಲ್ ಬರುತ್ತೆ ಈ ವಿಡಿಯೋ ನೋಡ್ತಾ ಇದ್ದ. ಅದಕ್ಕೆ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಸೊ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಅದಕ್ಕಿಂತ ಮುಂಚೆ ಸ್ಮಾಲ್ ರಿಕ್ವೆಸ್ಟ್ ಏನಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಬೇಗ 50K ಆಗಲಿ. ಇನ್ನು 400 ಮೆಂಬರ್ಸ್ ಕಂಪ್ಲೀಟ್ ಆದರೆ 50K ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ? ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡೋಣ. ನೋಡಿ, ಯಾರೆಲ್ಲ ನೋವಲ್ಲಿ ಒದ್ದಾಡ್ತಿದ್ದೀರಿ ಮೋಸ ಹೋದ್ಮೇಲೆ, ಬ್ರೇಕಪ್ ಆದ್ಮೇಲೆ, ಸೊ ಅವರಿಗೋಸ್ಕರ ಫಸ್ಟ್ ಪಾಯಿಂಟ್ ನಿಮಗೆ ನೀವು ಕೇಳ್ಕೊಬೇಕಾಗಿರೋದು ಏನು ಅಂತ ನೋಡ್ತಾ ಹೋಗ್ತೀನಿ. ನಿಮ್ಮ ಸಮಯ 24 hours. ಅದನ್ನ ಅನಾಲಿಸಿಸ್ ಮಾಡಿದ್ದೀರಾ ಯಾವತ್ತಾದ್ರೂ? ಈಗ ನೀವು ಆ ನೋವಿಂದ ಆಚೆ ಬರಬೇಕು, ನಮಗೆ ರಿಯಾಲಿಟಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮಗಿರ್ತಕ್ಕಂಥ 24 hours ಫಸ್ಟ್ ನೀವು ಅನಾಲಿಸಿಸ್ ಮಾಡಿ. ನಿಮ್ಮ ಸಮಯ, ಈ ಸಮಯನ ನೀವು ಯಾರಿಗೋಸ್ಕರ ವಹಿಸ್ತಾ ಇದ್ದೀರಿ? ನೋಡಿ, ಪ್ರತಿಯೊಬ್ಬರಿಗೂ ಭಗವಂತ ಇಲ್ಲಿ ಜನ್ಮ ಕೊಟ್ಟಿದ್ದಾನ ಅಂತ ಅಂದಮೇಲೆ, ಅದು ಬಂದಿದ್ದೀವಿ, ಇನ್ನು ಸ್ಟಿಲ್ ನಾವು ಬದುಕಿದೀವಿ ಅಂದಮೇಲೆ ಏನೋ ಒಂದು ಒಳ್ಳೆ ಉದ್ದೇಶಕ್ಕಂತೂ ಇಟ್ಟಿರ್ತಾನೆ ನಮ್ಗೆ ಅಲ್ವಾ? ಸೊ ಹಂಗಿರ್ಬೇಕಾದ್ರೆ ಈ 24 ಗಂಟೆ ಒಳಗಡೆ ನಾವ್ ಏನ್ ಮಾಡ್ತಾ ಇದೀವಿ? ಬದುಕಿರೋದು ಎಷ್ಟು ವರ್ಷ ನಾವು? ಸಮಯನ ಹೆಂಗೆ ಕಳೀತಾ ಇದೀವಿ ನಾವು? ನಮಗೋಸ್ಕರ ಏನ್ ಮಾಡ್ತಾ ಇದೀವಿ ನಾವು? ಸೊ ಇದೆಲ್ಲ ಲೆಕ್ಕ ಹಾಕ್ಬೇಕಾಗತ್ತೆ. ನಾನು ಅದೇ ಹೇಳ್ತಿದ್ದೀನಿ, ನೀವು 24 ಗಂಟೆ ಒಳಗಡೆ 8 ಗಂಟೆ ನಿದ್ದೆ ಮಾಡ್ತಿದ್ದೀರಿ, ಮಿಕ್ಕಿರೋ 16 ಗಂಟೆ ಏನ್ ಮಾಡ್ತಾ ಇದ್ದೀರಿ ನೀವು? ಬರೀ ಬಿಟ್ಟು ಹೋಗಿರೋರ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ಕೊಂಡು, ಬರೀ ನೆಗೆಟಿವ್ ಯೋಚನೆ ಮಾಡ್ಕೊಂಡಿದ್ರೆ ಲೈಫಲ್ಲಿ ಪಾಸಿಟಿವ್ ಬರೋದು ಎಲ್ಲಿಂದ ಸಾಧ್ಯ ನಿಮ್ಗೆ? ನೀವು ಯೋಚನೆ ಮಾಡ್ತಿರೋ ನೋಡಿ, ವಾಟ್ ಯು ಥಿಂಕ್. ನೀವು ಸ್ಕ್ರೋಲ್ ಮಾಡ್ಬೇಕಾದ್ರೆ ವಿಡಿಯೋ ಬಂತು, ಎಸ್ ಇದನ್ನ ನೋಡೋಣ ಏನು ಅಂತ ನಿಮಗೆ ತಲೆಗೆ ಬಂದ್ಮೇಲೆ ವಿಡಿಯೋ ನೋಡ್ತಾ ಇದ್ದೀರಿ. ಎಸಾನು ಏನನ್ನ ಥಿಂಕ್ ಮಾಡ್ತೀರಿ, ಏನನ್ನ ಯೋಚನೆ ಮಾಡ್ತೀರಿ, ಅದು ಬದುಕಂದ್ಮೇಲೆ ಇರೋ 16 ಗಂಟೆನಲ್ಲಿ ನೀವು ಬರೀ ನೆಗೆಟಿವೇ ಥಿಂಕ್ ಮಾಡ್ತೀರಿ, ನಿಮ್ಗೆ ಆ ನೋವಿಂದ ಆಚೆ ಬರೋಕೆ ಹೆಂಗ್ ಸಾಧ್ಯ? ನಾನು ಹೇಳ್ತಾ ಇರೋದ್ರಲ್ಲಿ ನಿಮ್ಗೆ ಅರ್ಥ ಆಗ್ತಿದೆಯಾ? ಪಾಯಿಂಟ್ ಸಿಗ್ತಿದ್ಯಾ? ನಾನು 24 ಗಂಟೆಲಿ 8 ಗಂಟೆ ತೆಗೆದುಬಿಡೋಣ, 16 ಗಂಟೆ ಒಳಗಡೆ ನಿಮ್ಮ ಕೆಲಸ ಏನು? ಏನ್ ಮಾಡ್ತಿದ್ರಿ? ನಿಮಗಿರ್ತಕ್ಕಂಥ ಡ್ರೀಮ್ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಿಮಗಿರ್ತಕ್ಕಂಥ ಕನಸು ಬಗ್ಗೆ ಯೋಚನೆ? ನೋ, ನಥಿಂಗ್, ಏನೂ ಇಲ್ಲ. ಬರೀ ನೆಗೆಟಿವ್ ಥಿಂಕ್ ಮಾಡೋದು. ಮುಗ್ದು ಹೋಗಿರೋ ಚಾಪ್ಟರ್ ಬಗ್ಗೆ, ಯಾವತ್ತೋ ನಿಮ್ಮ ಲೈಫಲ್ಲಿ ಮುಗ್ದು ಹೋಗಿರೋ ಚಾಪ್ಟರ್ ನೋಡಿ. ನಾನು ಒಂದು ಹೇಳ್ತೀನಿ, ಪ್ರೀತಿ, ಸ್ನೇಹ ಅಥವಾ ಏನೇ ಹೇಳಿ ನೀವು, ಅದು ಎಲ್ಲಿ ತನಕ ನಮ್ಮೊಟ್ಟಿಗಿರುತ್ತೋ ಅಲ್ಲಿ ತನಕ ಖುಷಿ ಪಡ್ಬೇಕು. ಹೋದ್ಮೇಲೂ ಕೂಡ ಅಷ್ಟೇ ಖುಷಿ ಪಡು. ಬಿಕಾಸ್ ಹೋಗ್ಬೇಕಾರೆ ಅಥವಾ ಕಳ್ಕೊಂಡ್ಮೇಲೆ ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ಕಳ್ಕೊಂಡ್ಮೇಲೆ ನಾವು ಒಂದಿನ ಹೊರಟೋಗೋರೆ ನಾವು ಅಲ್ವಾ? ಹಾಗಿರ್ಬೇಕಾರೆ ಎಲ್ಲಿ ತನಕ ನಮ್ಮೊಟ್ಟಿಗಿದ್ರೋ, ಎಲ್ಲಿ ತನಕ ನಾವು ಅವರೊಟ್ಟಿಗಿರ್ತೀವೋ ಖುಷಿ ಫೀಲ್ ಮಾಡ್ಬೇಕಷ್ಟೇ. ಯಾವುದು ಪರ್ಮನೆಂಟ್, ನಥಿಂಗ್ ಇಸ್ ಪರ್ಮನೆಂಟ್ ಇನ್ ದಿಸ್ ವರ್ಲ್ಡ್. ಯಾವುದು ಪರ್ಮನೆಂಟ್ ಅಲ್ಲ. ಇದನ್ನ ಫಸ್ಟ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ. ಅಂಡ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ನಾನು ಹೇಳ್ತಾ ಇರೋದು ನಿಮ್ಗೆ, ಡ್ರೀಮ್ಗೆ ಎಷ್ಟು ವರ್ಕ್ ಮಾಡ್ತಿದ್ದೀರಾ? ಅವರು ಸಿಗೋಕಿನ ಮುಂಚೆ ಏನ್ ಲವ್ ಅಂತ ಆಯ್ತಲ್ಲ ನಿಮ್ಮ ಲೈಫಲ್ಲಿ, ಆ ಒಂದು ಕಂಫರ್ಟ್ ಝೋನ್ ಅಂತ ಏನಾಯ್ತಲ್ಲ ನಿಮ್ಮ ಲೈಫಿಗೆ ನಿಲ್ತಾರೆ, ಜೊತೆ ಕೊನೆವರೆಗೂ ಉಳಿದು ಬಿಡ್ತಾರೆ, ನನ್ನ ಕಷ್ಟಗಳನ್ನ ಕೇಳ್ತಾರೆ, ಅವ್ರಿದ್ರ ಲೈಫಲ್ಲಿ ತುಂಬಾ ಎನರ್ಜಿ ಇರುತ್ತೆ, ಧೈರ್ಯ ತುಂಬ್ತಾರೆ ಅಂತ ಏನ್ ಅನ್ಕೊಂಡಿದ್ರಿ? ಅದಕ್ಕಿಂತ ಮುಂಚೆ ಒಂದು ಡ್ರೀಮ್ ಇತ್ತಲ್ವಾ ಲೈಫಲ್ಲಿ, ಏನೋ ಸಾಧಿಸಬೇಕು, ಏನೋ ಮಾಡಬೇಕು ಅಂತ. ಆ ಡ್ರೀಮ್ ಎಲ್ಲಿಗೆ ಹೋಯ್ತು? ಇವರೆಲ್ಲೋ ಮಧ್ಯದಲ್ಲಿ ಬಂದ್ರು ನಿಮ್ಮ ಲೈಫಲ್ಲಿ, ಶಾನೋ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬಂದ್ರು, ಈ ಡ್ರೀಮನ್ನು ಮರ್ತಿದ್ರಿ. ನಿಮ್ಮ ಲೈಫಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಮೀನ ಹಿಡಿಯಕ್ಕೆ ಹೋದ್ರೆ ಉದ್ದೇಶ ಮೀನ ಹಿಡಿಯೋದಾಗಿರುತ್ತೆ. ಬಲೆ ಬೀಸಿದ ಮೇಲೆ, ಬಲೆ ಹಾಕಿದ ಮೇಲೆ ಆ ಮೀನುಗಳೊಟ್ಟಿಗೆ ಕಸಾನು ಬರುತ್ತೆ, ಬೇರೆ ಬೇರೆ ಮೀನುಗಳು ಬರುತ್ತೆ. ನಮಗೇನು ಬೇಕು ಆ ಮೀನ ಬಿಟ್ಟು ಇನ್ನೇನೋ ಮೀನುಗಳಿರುತ್ತೆ ಅಲ್ವಾ? ಹಾಗಿರ್ಬೇಕಾದ್ರೆ ನಾವು ಕಸ ಸಮೇತ ಹಾಕೊಳ್ತೀವಿ ಬುಟ್ಟಿಗೆ? ಇಲ್ಲ ತಾನೆ? ಕಸಗಳ ಹೆಂಗ್ ಚೆಲ್ಲ ಹಾಕ್ತಿವಲ್ಲ, ಹಂಗೇನೆ ಲೈಫಲ್ಲಿ ಕೆಲವೊಂದ್ಸಲ ನಮ್ಮ ಉದ್ದೇಶದ ಜೊತೆ ಹೊರಟಾಗ ಯಾರೋ ಒಬ್ಬ ವ್ಯಕ್ತಿ ಕನೆಕ್ಟ್ ಆಗ್ತಾನೆ, ಬಟ್ ನಮಗೆ ಪದೇ ಪದೇ ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಅಂಡ್ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ, ನೀವು ಮೋಸ ಮಾಡಿದ್ದೀರಾ? ಇಲ್ಲ ತಾನೆ? ನೀವು ಕರೆಕ್ಟ್ ಆಗಿದ್ದೀರಿ ತಾನೆ? ನೀವು ನ್ಯಾಯಯುತವಾಗಿ ಬದುಕಿದ್ದೀರಿ ತಾನೆ? ನೀವು ಕರೆಕ್ಟ್ ಆಗಿರ್ಬೇಕು, ಉಳಿಸ್ಕೊಳಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ಮೇಲೂ ಆ ವ್ಯಕ್ತಿ ನಿಮ್ಮನ್ನು ಚೀಟ್ ಮಾಡಿ ಹೋಗಿದ್ದಾರೆ ಅಂದಮೇಲೆ ಕಣ್ಣೀರು ಹಾಕುವಂಥದ್ದು ಏನಿದೆ ಲೈಫಲ್ಲಿ? ಏನಕ್ಕೋಸ್ಕರ, ಯಾರಿಗೋಸ್ಕರ ಕಣ್ಣೀರು ಹಾಕಬೇಕು ಲೈಫಲ್ಲಿ? ನಮಗೆ ನಾವು ಬದುಕೋದನ್ನ ಕಲಿಬೇಕು. ಯಾರಿಗೋಸ್ಕರ ಈ ಬದುಕು ಅಂತ ಎಷ್ಟೊಂದು ಸರಿ ಏನಕ್ಕೋಸ್ಕರ ಬದುಕ್ಬೇಕು ಸರ್? ಏನೂ ಇಲ್ಲ ಲೈಫಲ್ಲಿ. ನಿಮ್ಗೋಸ್ಕರ ಬದುಕಿ. ಈ ಜಗತ್ತಲ್ಲಿ ಯಾರಿಗೋಸ್ಕರ ಹುಟ್ಟಿಲ್ಲ ನಾವು. ಅಂಡ್ ಹಂಗಂತೇಳಿ ಯಾರಿಗೋಸ್ಕರನೂ ಸಾಯಲ್ಲ ನಾವು. ನಮಗೋಸ್ಕರ ಹುಡ್ತೀವಿ, ನಮಗೋಸ್ಕರನ ಸಾಯ್ತೀವಿ. ಎಷ್ಟೋ ಈ ಸತ್ಯಗಳನ್ನ ಎಷ್ಟೋ ಜನ ಮರ್ತು ಬಿಟ್ಟು ಬದುಕ್ತಿದ್ದಾರೆ ನನ್ನ ಪ್ರಕಾರ.
ಅದನ್ನ ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮಗೋಸ್ಕರ ಬದುಕಬೇಕಾ ನಾವು? ನಮಗೋಸ್ಕರ ಬದುಕಬೇಕು ಅಂತ ಹೇಳಿದ್ರೆ ನಮಗೋಸ್ಕರ ನಮಗೆ ನಾವು ಪ್ರೀತಿ ಮಾಡಬೇಕು. ಹಾಕೊಳ್ತಿರೋ ಬಟ್ಟೆ ಕರೆಕ್ಟ್ ಇದೆಯಾ, ಬದುಕ್ತಾ ಇರೋ ವೇ ಕರೆಕ್ಟ್ ಆಗಿದೆಯಾ, ನಮ್ಮ ಯೋಚನೆ ಕರೆಕ್ಟ್ ಆಗಿದೆಯಾ, ಸಮಾಜದಲ್ಲಿ ನಾವು ಹೆಂಗ್ ಬದುಕ್ತಾ ಇದೀವಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೀವಿ, ಏನ್ ಕೊಡ್ತಾ ಇದೀವಿ, ಹೆಂಗಿರ್ಬೇಕು ಹೆಂಗಿರಬಾರ್ದು ಅಂತ ಹೇಳಿ. ಇವತ್ತಿಗೆ ನಿಮ್ಮ ಲೈಫಲ್ಲಿ ಏನೇನು ಎಲ್ಲ ಇದೆಯಲ್ಲ ಅದು ನೀವು ಇಷ್ಟಪಟ್ಟು ನೀವು ಬಯಸಿದ್ದ ನಿಮ್ಗೆ ಸಿಕ್ಕಿದೆ ಇವತ್ತು ಲೈಫಲ್ಲಿ. ಕೆಲವೊಂದು ಸಿಗದೇನೂ ಇರ್ಬೋದು, ಅದೇ ಹೇಳ್ತೀನಿ. ಎಕ್ಸಾಂಪಲ್ ಪ್ರೀತಿ, ಬಟ್ ಅವರು ಇರಬೇಕು ಅಂತ ಇಲ್ಲ, ಅವ್ರ ಇಂಟೆನ್ಷನ್ನೇ ಬೇಡ ಅಂತ ಹೋಗಿದ್ದಾರೆ ಅಂದಮೇಲೆ ಎಷ್ಟು ಹಗ್ಗ ಹಾಕಿ ಕಟ್ಟಿದ್ರು ಉಳಿಯಕ್ಕೆ ಸಾಧ್ಯ ಇಲ್ಲ. ಅಂತವನ್ನ ಬಿಟ್ಬಿಡಿ. ಅದೊಂಥರ ಮೀನ್ ಹಿಡಿಯಕ್ಕೆ ಹೋಗ್ಬೇಕಾದ್ರೆ ಡಸ್ಟ್ ಬರುತ್ತಲ್ಲ, ಕಸ ಬರುತ್ತಲ್ಲ, ಅದು ಇದ್ದ ಹಾಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮಗೆ ನೀವು ಪ್ರೀತಿ ಮಾಡಿದ್ದೀರಾ ಯಾವತ್ತಾರು ಕೇಳ್ಕೊಳ್ಳಿ ನೋಡೋಣ. ಅವ್ರಿಗಷ್ಟು ಪ್ರೀತಿ ಮಾಡ್ತೀರಲ್ಲ, ನಿಮಗೆ ನೀವು ಪ್ರೀತಿ ಮಾಡಿ. ನಿಮ್ಮ ಆರೋಗ್ಯ, ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಫಿನಾನ್ಷಿಯಲ್ ಸ್ಥಿತಿಗತಿಗಳು, ನಿಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿಗಳು, ನಿಮಗೆ ನೀವು ನಿಜವಾಗ್ಲೂ ಪ್ರೀತಿ ಮಾಡಿದ್ಯಾ ಆಗಿದ್ರೆ, ನಾ ಅದೇ ಹೇಳ್ತೀನಲ್ಲ, ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಆದಾಗ ನೀವು ಅಷ್ಟು ಅಳ್ತೀರ ಬಿಟ್ರೆ, ಇನ್ನೊಬ್ಬ ನಿಮಗೆ ನೀವು ಪ್ರೀತಿ ಮಾಡದೇ ಇದ್ದಾಗ, ಇನ್ನೊಬ್ಬ ವ್ಯಕ್ತಿನ ಜಾಸ್ತಿ ಪ್ರೀತಿ ಮಾಡಿದಾಗ, ನಿಮಗೆ ನೀವು ಪ್ರೀತಿ ಕಡಿಮೆ ಮಾಡ್ಕೊಂಡಾಗ, ನನ್ನ ಪ್ರಕಾರ ತುಂಬಾ ಕೊರಗ್ತೀರಿ, ತುಂಬಾ ಅಳ್ತೀರಿ, ತುಂಬಾ ಡಿಪ್ರೆಷನ್ಗೆ ಹೋಗ್ತೀರಿ. ಯಾವಾಗಿದು? ನಿಮಗೆ ನೀವು ಪ್ರೀತಿ ಮಾಡ್ಕೊಳ್ತಾ ಇದ್ದಾಗ. ಅದೇ ನೀವು ಮಾಡ್ಕೊಂಡಿರೋ ಮಿಸ್ಟೇಕ್. ಫಸ್ಟ್ ನಿಮಗೆ ನೀವು ಪ್ರೀತಿ ಮಾಡಿ. ಜಗತ್ತಲ್ಲಿ ನೀವು ಯಾರನ್ನೂ ಮೆಚ್ಚಕ್ಕಾಗಲ್ಲ, ಯಾರಿಗೋಸ್ಕರ ಹುಟ್ಟೇ ಇಲ್ಲ, ಯಾರಿಗೂ ಏನದು ಮೆಚ್ಚೋಕ್ಕೂ ಆಗಲ್ಲ. ಹಾಗಿರ್ಬೇಕಾದ್ರೆ ಫಸ್ಟ್ ನಿಮಗೆ ನೀವು ಮೆಚ್ಚಿಸ್ಕೊಳ್ಳಿ. ನಿಮಗೋಸ್ಕರ ಬದುಕೋದನ್ನು ಕಲೀರಿ, ನಿಮಗೋಸ್ಕರ ಧೈರ್ಯ ತಗೊಳ್ಳೋದನ್ನು ಕಲೀರಿ, ನಿಮಗೆ ಯಾವ ಫುಡ್ ಬೇಕು ಅದನ್ನು ತಿನ್ನಿರಿ, ಹೆಂಗಿರ್ಬೇಕು ಲೈಫಲ್ಲಿ ಅದನ್ನು ಕಲೀರಿ. ಅದು ಬಿಟ್ಟು ಇನ್ಯಾರ್ದೋಗೋಸ್ಕರ ಅವರು ಚೆನ್ನಾಗಿರ್ಬೇಕು ಲೈಫಲ್ಲಿ, ದೇ ಆರ್ ದ ಪಾಸ್ಟ್ ಇನ್ ಲೈಫ್. ಜಸ್ಟ್ ಭಾವುಕರಾಗಿ ಯೋಚನೆ ಮಾಡಬೇಡಿ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಬುದ್ಧಿವಂತರಾಗಿ ಯೋಚನೆ ಮಾಡಬೇಕು. ಭಾವುಕರಾಗಿ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಮತ್ತೆ ಮಾಡಿರೋ ತಪ್ಪನೆ ಮಾಡ್ತೀವಿ. ಅವ್ರು ಇನ್ನೊಬ್ಬರೊಟ್ಟಿಗೆ ತುಂಬಾ ಚೆನ್ನಾಗಿರ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ? ವಾಸ್ತವತೆ ಅರ್ಥ ಮಾಡ್ಕೊಳ್ಳಿ. ಕಣ್ಣೀರು ಹಾಕೋದ್ರಿಂದ ನಿಮ್ಮ ಕಣ್ಣೀರು ಹೋಗ್ತಾ ಇರತ್ತೆ, ನಿಮ್ಮ ಎನರ್ಜಿ ವೀಕ್ ಆಗ್ತಾ ಇರತ್ತೆ, ನಿಮ್ಮ ಸಮಯ ಹೋಗ್ತಾ ಇದೆ, ಅವ್ರದ್ದೇನೂ ಹೋಗ್ತಾ ಇಲ್ಲ. ಇದನ್ನು ವೆರಿ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದಾಗ ನಿಮಗೆ ಇದರಿಂದ ಆಚೆ ಬರೋಕೆ ತುಂಬಾ ಹೆಲ್ಪ್ ಆಗುತ್ತೆ, ನೀವು ಆಚೆ ಬರ್ತೀರಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವ್ರ ಮುಖ್ಯನ ನಿಮ್ಮ ಜೀವನದಲ್ಲಿ ಕೇಳ್ಕೊಳ್ಳಿ. ಯಾರು ನಿಮಗೆ ಕಣ್ಣೀರು ಹಾಕ್ತಿದ್ದಾರೆ, ಯಾರು ನಿಮಗೆ ಚೀಟ್ ಮಾಡಿದ್ದಾರೆ, ಯಾರು ನಿಮ್ಗೆ ಪದೇ ಪದೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವರೇ ನಿಮ್ಮನ್ನು ಇಷ್ಟಪಟ್ಟು ನಿಮ್ಮ ಲೈಫಲ್ಲಿ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಬರಲಿ ಅವ್ರು ನಮ್ಮ ಲೈಫಲ್ಲಿ ನಿಲ್ಲಿ, ನ್ಯಾಯಯುತವಾಗಿದ್ದಾರೆ ಅಂತ ಅನ್ನೋಣ. ಇಷ್ಟೆಲ್ಲ ಮೋಸ ಮಾಡಿರೋರು ಮತ್ತೆ ಮುಖ್ಯನ ನಮ್ಮ ಲೈಫಲ್ಲಿ ಕೇಳ್ಕೊಳ್ಳಿ. ನಿಮಗೆ ನೀವು ಆತ್ಮಸಾಕ್ಷಿ ನಿಮಗೆ ಕರೆಕ್ಟಾಗಿ ನಿಮಗಿದ್ರೆ ನಿಮಗೆ ನೀವು ಕೇಳ್ಕೊಳ್ಳಿ, ಅವ್ರು ಮತ್ತೆ ಮುಖ್ಯನ ನಮ್ಮ ಲೈಫಲ್ಲಿ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆಗೆ ಮನೆಯಲ್ಲಿ ತುಂಬ ಕಸ ಇದ್ರೆ ಅದನ್ನು ಕ್ಲೀನಾಗಿ ಗುಡಿಸ್ಬಿಟ್ಟು ಚೆಲ್ತೀವಿ. ಯಾಕೆ? ಮನೆ ಕ್ಲೀನಾಗಿರಬೇಕು. ಮನೆ ಕ್ಲೀನಾಗಿದ್ದರೆ ಎಲ್ಲೋ ಒಂದು ಕಡೆಗೆ ನೆಮ್ಮದಿ ಫೀಲ್ ಅನ್ಸುತ್ತೆ, ಖುಷಿಯಾಗಿರ್ತೀವಂತ. ಹಾಗೇನೆ ಮನಸ್ಸು ಕ್ಲೀನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಡಸ್ಟ್ ಥರ, ಕಸದ ಥರ ಇರ್ತಕ್ಕಂಥ ಯೋಚನೆಗಳನ್ನ ಹೊರಗಡೆ ಹಾಕಬೇಕು. ಆವಾಗಲೇ ನಾವು ಸರಿ ಹೋಗೋಕೆ ಸಾಧ್ಯ. ನಿಮ್ಮ ಲೈಫಲ್ಲಿ ಏನು ಬೇಕು, ಹೆಂಗಿರಬೇಕು, ಯಾಕೆ ಇರಬೇಕು, ಇದು ನಿಮಗೆ ನೀವು ಪ್ರಶ್ನೆ ಮಾಡ್ಕೊಂಡಾಗ ಎಲ್ಲಾನು ಇರೋಕೆ ಸಾಧ್ಯ. ನನ್ನ ಪ್ರಕಾರ ಮನುಷ್ಯ ಮನಸ್ಸು ಮಾಡಿದ್ರೆ ಈ ಬ್ರೇಕಪ್, ಡಿಪ್ರೆಷನ್, ಮತ್ತೊಂದು ಯಾವುದು ಇಂಪಾಸಿಬಲ್ ಅಲ್ಲ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಎಲ್ಲಾನು ಸಾಧ್ಯತೆ ಇದೆ ಮನುಷ್ಯನ ಕೈಯಿಂದ. ಜಸ್ಟ್ ರೈಟ್ ವೇನಲ್ಲಿ ಟ್ರೈ ಮಾಡಬೇಕು. ನಿಮಗೆ ಆ ಥರದ್ದು ಎಲ್ಲ ಕೇಳಿದ ಮೇಲೂ, ಈ ವಿಡಿಯೋ ನೋಡಿದ ಮೇಲೂ ಅನ್ನಿಸ್ತಾ ಇಲ್ಲ ಅಂದರೆ ಕೌನ್ಸಿಲಿಂಗ್ ತಗೊಳ್ಳಿ. ಡೆಫಿನೆಟ್ಲಿ ನಾನು ನಿಮಗೆ ನೇರವಾಗಿ ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಕನ್ಫ್ಯೂಷನ್ಗಳಿಗೆ ಆನ್ಸರ್ ಕೊಡ್ತೀನಿ, ಸಜೆಷನ್ ಮಾಡ್ತೀನಿ. ಬಟ್ ಚಾರ್ಜಸ್ ಇರುತ್ತೆ. ಆ್ಯಂಡ್ ಡೈಲಿ ಟಿಪ್ಸ್ಗಾಗಿ ನಿಮಗೆ ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ, ಆ್ಯಂಡ್ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ ವಾಟ್ಸಪ್ ಚಾನಲ್ ಇದೆ. ಅಲ್ಲಿ ಕನೆಕ್ಟ್ ಆಗಿ ನಿಮಗೆ ಸುಮಾರು ಏನಂತ ಹೇಳಿದ್ರೆ ಡೈಲಿ ಬೇಸಿಸ್ ಮೇಲೆ ಟಿಪ್ಸು, ಮೋಟಿವೇಶನ್ ಎಲ್ಲ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ವಿಡಿಯೋ ಐ ಥಿಂಕ್ ನಿಮಗೆ ಕ್ಲಾರಿಟಿ ಕೊಟ್ಟಿದೆ. ಪ್ರಾಕ್ಟಿಕಲ್ ಆಗಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.